ಲೇ, ಇದು ನೋಡಕ್ಕೇನೆ ನಾವೆಲ್ಲ ಇನ್ನೂ ಬದುಕಿರೋದು. ಬಾಮ ಬೇಡ ಬಾಮ. ನೋಡು, ಇಂಥ ಸಮಯದಲ್ಲಿ ನಾವು ಸುಮ್ಮನಿರೋದು ಬೇಡ ಕಣೆ. ನೋಡು, ನಾವು ಅಳಿಯಂದ್ರ ಕಷ್ಟ ಬಗೆಹರಿಸ್ಬೇಕು. ದಯವಿಟ್ಟು ಕಣೆ, ಅರ್ಥ ಮಾಡ್ಕೊಳೆ. ನೋಡೆ, ಮದುವೆಲಿ ನನ್ ಮರ್ಯಾದೆ ಹೋಗ್ಬಾರ್ದು ಅಂತ ಅವ್ರು ಅಷ್ಟೊಂದೆಲ್ಲ ಕಷ್ಟಪಟ್ರು. ಇವತ್ತು ಅವ್ರ ಮರ್ಯಾದೆ ಬೀದಿ ಪಾಲಾಗ್ತಾ ಇದೆ ಕಣೆ. ಈಗಿಂದೀಗ ಫೈನಾನ್ಷಿಯರ್ ದುಡ್ಡನ್ನ ವಾಪಸ್ ಕೊಡ್ಬೇಕು. ಇಲ್ಲ ಅಂತಂದ್ರೆ ನಾನು ಬದುಕಿದ್ದು ಸತ್ತಂಗೆ ಕಣೆ. ನಿನ್ನ ಕೈ ಮುಗಿದು ಕೇಳ್ಕೋತೀನಿ ಬಾಮ, ಹೋಗು, ಆ ಜಮೀನಿನ ಪತ್ರ ತಂದ್ಕೊಡು. ಲೇ, ಏನ್ ಯೋಚನೆ ಮಾಡ್ತಾ ಇದೀಯೆ? ಲೇ ಬಾಮ, ಅಲ್ವೇ ನನಗಿಂತ ಜಮೀನಿನ ಪತ್ರನೇ ಮುಖ್ಯ ಆಗೋಯ್ತೇನೆ. ಬೇಡವೆ, ಇಷ್ಟೊಂದು ಕಲ್ಲಾಗ್ಬೇಡ್ವೆ. ಹೋಗೆ ಜಮೀನಿನ ಪತ್ರ ತಂದ್ಕೊಡೆ. ಬಾಮ ಹೋಗ, ಜಮೀನಿನ ಪತ್ರ ತಗೊಂಡ್ ಬಾರೆ. ಬಿಡ್ರಿ, ನೀವ್ ಏನಾದ್ರೂ ಮಾಡಿ ನಾನ್ ಯಾವ್ದೇ ಕಾರಣಕ್ಕೂ ನನ್ನ ಜಮೀನ್ ಪತ್ರನ ಕೊಡಲ್ಲ ಅಂದ್ರೆ ಕೊಡಲ್ಲ. ಏನ್ ಮಾತಾಡ್ತಾ ಇದೀಯ ಬಾಮ? ಹೇ, ಆ ಪಾಪಿ 10 ಲಕ್ಷ ರೂಪಾಯಿ ತಂದ್ಕೊಡ್ಲಿಲ್ಲ ಅಂದ್ರೆ ನಮ್ ಮಗಳು ಕಣೆ, ನಮ್ ಸಪ್ತಮಿನ ಎಳ್ಕೊಂಡು ಹೋಗ್ತೀನಿ ಅಂತ ಬೆದರಿಕೆ ಹಾಕಿದಾನವನು. ನೀನ್ ನೋಡಿದ್ರೆ ಇನ್ನೂ ಹಠ ಸಾಧಿಸ್ತಾ ಇದೆಯಲ್ಲೇ. ಹೇ ಬಾಮ, ಈ ತರ ಹಠ ಸಾಧಿಸ್ಬೇಡ. ನೀನೊಬ್ಳು ಹೆಂಗ್ಸೇನೆ. ನಿನ್ನ ಸುಮ್ಮನೆ ಬಿಡೋದೇ ಇಲ್ಲ ಕಣೆ. ನಿನ್ನಂತ ಕಲ್ಲು ಹೃದಯದ ಹೆಮ್ಮಾರಿ ಮೇಲೆ ಕೈ ಮಾಡೋದಿಕ್ಕೂ ಮನ್ಸು ಬರೋದಿಲ್ವಲ್ಲ ನನಗೆ. ದುಡ್ಡು ಅಂತ ಯಾಕೆ ಹಿಂಗೆ ಬಾಯ್ ಬಿಟ್ಟು ಸಾಯ್ತೀಯ? ಸತ್ತಾಗೇನ್ ಹೊತ್ಕೊಂಡು ಹೋಗ್ತೀಯ? ಸತ್ತಾಗ ನೀನು ಬರಿಗೈಲೆ ಕಣೆ ಹೋಗೋದು, ನೆನಪಿಟ್ಕೋ. ನಿನ್ನಂತವ್ರಿಗೆ ಯಾಕೆ ಬೇಕು ಗಂಡ ಮನೆ ಮಕ್ಕಳು? ಹೋಗೆಲ್ಲಾದ್ರೂ ಸಾಯೆ. ಹೋಗೆ ಇಲ್ಲಿಂದ. ನಾನ್ ಯಾಕ್ರಿ ಸಾಯ್ಲಿ? ಬೇಕಿದ್ರೆ ನೀವೇ ಸಾಯಿರಿ. ನನಗ್ ಹೇಳಕ್ ಬರ್ತಾರೆ. ಏನ್ ಬಿಟ್ಟಿ ಬಿದ್ದಿದ್ದೀನಿ ಅಂತ ಹೇಳಿದ್ದು. ಹೋಗಿ ಅದೇನ್ ಮಾಡ್ಕೋತಿರೋ ಮಾಡ್ಕೋ ಹೋಗಿ. ಇಷ್ಟೊಂದು ಮಾನ ಮರ್ಯಾದೆ ಗಂಜನು ಇನ್ನೂ ಯಾಕೋ ದುಡ್ಡು ಕೊಟ್ಟಿಲ್ಲ? 10,50,000 ರೂಪಾಯಿ ಜೊತೆಗೆ ಬಡ್ಡಿ. ಕಾಲ್ ಹಿಡ್ಕೊಂಡು ಕೇಳ್ಕೊ, ಆಗಬೇಕಾದ್ರೆ ಯೋಚನೆ ಮಾಡ್ತೀನಿ. ಕೊಡ್ಲಿಲ್ಲ ಅಂತ ಇಟ್ಕೋ, ನಿನ್ನ ಹೆಂಡ್ತಿನ ಎತ್ತಾಕೊಂಡು ಹೋಗ್ತಾ ಇರ್ತೀನಿ.